ಈಗ 18 ತಿಂಗಳ ಮ್ಯಾಗ ಆತು. ಪ್ರತಿ ತಿಂಗಳು 28 ದಿವಸ ಗಾಡ್ಯಾಗ ಕುಂತ್ಕೊಂಡು ತಿರುಗಾಡು. ಎಲ್ಲರ ಮಲ್ಕೊಂಡ್ರ ಒಂದ್ 2 ತಾಸು ನಿದ್ರೆ ಆದ್ರ ಆತು, ಆಗ್ಲಿಕ್ಕಿಲ್ಲ. ನಿಮ್ಗೆ ಹೆಂಗ್ ಗೊತ್ತಾಗ್ತತ್ ನೀವು ಕೇಳಿರಿ. ಮತ್ತ ಒಂದ್ ದಿವ್ಸ ಒಂದ್ ಇದನ್ನ ಹಾಕಿದ್ರು, ಕುಡ್ಕೋತ ಚರ್ಚೆ ಮಾಡುದು ಅಂತ. ಅಂದ್ರೆ ಎಂಥ ಅಸಭ್ಯತೆಗಳನ್ನ ನಾವು ತರ್ಲಾಕತ್ತೀವಿ. ಇವಾಗ ನಮ್ ಜಡ್ಡಿಗೆ ಕಾರಣ ಏನ್ ಚಟಪಟ ಏನೂ ಇರಂಗಿಲ್ಲ. ನಿಮ್ಮಂಗ ಸಾದಾ ಬದುಕು ಅಂತ ಇರ್ತಾರ ಕೆಲವು ಮಂದಿ. ನಿಮ್ಗೆ ಹೆಂಗ್ ಗೊತ್ತಾಗ್ತತ್ ನೀವು ಕೇಳಿರಿ. ಮತ್ತ ನಂದು ದವಾಖಾನೆ ಐತಿ. ನನ್ನ ದವಾಖಾನೆಗೆ 100 ಮಂದಿ ಡಾಕ್ಟರ್ಗಳದಾರ. ನಮ್ಮ ಹಾಸ್ಪಿಟ್ಲ್ ವತಿಯಿಂದ ಒಂದು ಇದನ್ನ ಇಟ್ಟಿದ್ರಿ, ಏನಪ್ಪಾ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನ್ಯೂರೋ. ಅವ್ರದ್ದು ಟೈಮ್ ಟೇಬಲ್ ನೋಡಿದ್ ನಾನು. ಪ್ರತಿ ದಿವಸದ್ದು ಟೈಮ್ ಟೇಬಲ್ ನನಗೆ ಕಳಿಸ್ಕೊಡ್ತಿದ್ರು. ನೋಡಿದೆ, ಒಂದ್ ದಿವ್ಸ ಒಂದ್ ಇದನ್ನ ಹಾಕಿದ್ರು, ಕುಡ್ಕೋತ ಚರ್ಚೆ ಮಾಡುದು ಅಂತ. ಇವನು ಕುಡ್ಕೋತ ಚರ್ಚೆ ಮಾಡುದು ಅಂದ್ರೆ ಏನು ಅಂತ ಕೇಳಿದ್ ನಾನು. ನಮ್ಮ ಡಾಕ್ಟರ್ಗೆ ಫೋನ್ ಮಾಡಿ ಕೇಳೆ. ಪಾಪ ನಮ್ಮ ಡಾಕ್ಟರ್ ಏನಾಯ್ತು, ಅತ್ಯಂತ ಸಜ್ಜನ ಪ್ರಾಣಿ. ದಾರು ಕುಡ್ಕೋತ ಅವ್ರ ಪ್ರಶ್ನೆ ಕೇಳುದು, ಅವ್ರ ಪ್ರಶ್ನೆಗಳಿಗೆ ದಾರು ಕುಡ್ಕೋತ ಉತ್ತರ ಹೇಳುದ್ರಿ ಅಂತ. ಇನ್ನೆಂದರೆ ಕೇಳಿರಿ ನೀವೆಂತಾವ್? ನನ್ನ ಆಯುಷ್ಯದಾಗಾರ ನಾನು ಮೊದಲೇ ಸರಿ ಕೇಳಿಲ್ಲ. ಕುಡ್ಕೋತ ಕೇಳುದು, ಕುಡ್ಕೋತನೇ ಹೇಳೋದು. ಅಂದ್ರೆ ಎಂಥ ಅಸಭ್ಯತೆಗಳನ್ನ ನಾವು ತರ್ಲಾಕತ್ತೀವಿ. ಇವಾಗ ನಮ್ ಜಡ್ಡಿಗೆ ಕಾರಣ. ಇದೊಂದು ಉದಾಹರಣೆ ಹೇಳಿದ್ ನಾನು. ನಾವು ಅನೈಸರ್ಗಿಕವಾದಂತ ಬದುಕನ್ನ ಅವಲಂಬಿಸ್ತಾ ಇದ್ದೀವಿ. ನೈಸರ್ಗಿಕ ಅಲ್ಲ ನಮ್ಮ ಬದುಕು. ಆ ಅನೈಸರ್ಗಿಕ ಬದುಕು ನಮಗ ಆದಿ ವ್ಯಾಧಿಗಳನ್ನ ಉಂಟು ಮಾಡಕತ್ತೈತಿ. ವ್ಯಾಧಿ ಅಂದ್ರೆ ಶರೀರಕ್ಕಾಗುವಂತ ಕಾಯಿಲೆಗಳು, ಆದಿ ಅಂದ್ರೆ ಮನಸ್ಸಿಗಾಗುವಂತ ಕಾಯಿಲೆ. ಆದಿ ವ್ಯಾಧಿಗಳನ್ನು ನಮ್ಮ ಶರೀರಗಳು ಉಂಟು ಮಾಡ್ತದೆ. ನಾವೊಂದು ವೇಳೆ ನೈಸರ್ಗಿಕವಾಗಿ ಬದುಕಿದ್ರೆ ಏನ್ ತಿನ್ಬೇಕಾದದ್ದು, ನೈಸರ್ಗಿಕವಾಗಿ ಬದುಕುದಂದ್ರೆ ಏನಪ್ಪಾ, ಮಾಡ್ಬೇಕಾದ ಕೆಲಸ ಮಾಡುದು, ಮೈ ತುಂಬ ಮೈ ಮುರಿದ ಕೆಲಸ ಮಾಡ್ಬೋದು. ವ್ಯಾಯಾಮ ಯಾಕೆ ಮಾಡಕ್ ಆಗ್ತೈತಿ? ಆಮ್ಯಾಗ ತಿನ್ಬೇಕಾದದ್ದನ್ನ ತಿನ್ನೋದು, ಕುಡಿಬೇಕಾದದ್ದನ್ನ ಕುಡಿದು, ಉಣ್ಣು ವೇಳೆದಾಗ ಉಣ್ಬೇಕು, ತಿನ್ನು ವೇಳೆದಾಗ ತಿನ್ಬೇಕು, ಮಲ್ಕೊಳ್ಳೋ ವೇಳೆದಾಗ ಮಲ್ಕೋಬೇಕು, ಕೆಲಸ ಮಾಡೋ ವೇಳೆದಾಗ ಕೆಲಸ ಮಾಡ್ಬೇಕು. ಹಿಂಗೆಲ್ಲ ಮಾಡ್ಕೋತಾ ಇದ್ದೀವಿ ನಾವು ಸರಿಯಾಗಿ. ಅಂದ್ರ ಇವ್ಯಾಕೆ ನಮ್ಮ ಹತ್ರ ಬರ್ತಾವಪ್ಪ? ಬರುದಿಲ್ಲ. ನಾವೆಲ್ಲ ಬಿಟ್ಟಿವಿ. ನಾನು ಹಿಡ್ಕೊಂಡು ಹೇಳಕತ್ತೀನಿ. ಅಂದ್ರೆ ಒಬ್ಬ ಮನುಷ್ಯ ಎಷ್ಟು ಕೆಲಸ ಮಾಡ್ಬೇಕು ಅಂತ ಅದಕ್ಕೂ ಒಂದು ಇತಿಮಿತಿ. ಅದಕ್ಕಿಂತ ಹೆಚ್ಚಾತಂದ್ರೆ ಅವ್ನು ಕೆಡುದಲ್ಲ. ನಾವೊಂದು ತಿಂಗಳದಾಗ 30 ದಿವಸ ಅದ್ರಾಗ 28 ದಿವಸ ಗಾಡ್ಯಾಗ, 28 ದಿವಸ ಗಾಡ್ಯಾಗ ಮತ್ತ ಈಗ 18 ತಿಂಗಳ ಮ್ಯಾಗ ಆತು. ಪ್ರತಿ ತಿಂಗಳು 28 ದಿವಸ ಗಾಡ್ಯಾಗ ಕುಂತ್ಕೊಂಡು ತಿರುಗಾಡು. ಎಲ್ಲರ ಮಲ್ಕೊಂಡ್ರ ಒಂದ್ 2 ತಾಸು ನಿದ್ರೆ ಆದ್ರ ಆತು, ಆಗ್ಲಿಕ್ಕಿಲ್ಲ. ಒಂದ್ ದಿವ್ಸ 4 ತಾಸು ಮಲ್ಕೊಳ್ಳೋದು, ಒಂದ್ ದಿವ್ಸ 2 ತಾಸು ಮಲ್ಕೊಳ್ಳೋದು. ಮುಂಜಾನೆ ಒಬ್ಬರ ಮನ್ಯಾಗ ಊಟ, ಮಧ್ಯಾಹ್ನದ ಸಾಯಂಕಾಲ ಒಬ್ಬರ ಮನ್ಯಾಗ ಊಟ. ಹಿಂಗ ನಾವೇನ್ ಕೆಡಿಸ್ಕೊಂಡಿವಲ್ಲ, ನಮ್ಮ ಶರೀರ ಅದಕ್ಕೆ ರಿಯಾಕ್ಷನ್ ಮಾಡ್ತಿರ್ತದೆ. ಯಾವುದನ್ನು ಇದು ಸಹಿಸ್ಕೊಳ್ಳೋದಿಲ್ಲ, ಯಾವುದನ್ನು ನಮ್ಮ ಶರೀರ ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ಬೇರೆ ಬೇರೆ ರೀತಿಯಿಂದ ರಿಯಾಕ್ಷನ್. ಆ ರಿಯಾಕ್ಷನ್ಗಳಿಗೆ ನಾವು ಕಾಯಿಲೆಗಳಂತ ಕರಿತೀವಿ. ಆ ಶರೀರ ಏನು ಪ್ರತಿಕಾರ ಮಾಡ್ತೈತಲ್ಲ, ಆ ಪ್ರತಿಕಾರಕ್ಕನ್ನ ನಾವು ಕಾಯಿಲೆ ಅಂತ ಕರಿತೀವಿ.